ಸರ್, ಈ ಪೆಟ್ರೋಲ್ ಕದೀತಾರೆ, ಪೆಟ್ರೋಲ್ ಬಂಕಲ್ಲಿ ಸರಿಯಾಗಿ ಪೆಟ್ರೋಲ್ ಹಾಕಲ್ಲ ಅಂತೆಲ್ಲ ಮಾತುಗಳಿದೆಯಲ್ಲ, ಏನು ಅದು ನಿಜನಾ? ಎಲ್ಲೋ ಫೋನಲ್ಲಿ ಮಾತಾಡ್ಕೊಂಡು ಏನೋ ನೋಡಿಕೊಂಡು ಏನೋ ಹಾಕಿ ಅಂತಾರೆ, ಆಮೇಲೆ ಹಾಕಿದ್ದಾದ್ಮೇಲೆ ಬಂದೇ ಇಲ್ಲ ಅಂತ ಗಲಾಟೆ ಮಾಡ್ತಾರೆ. ಇವೆಲ್ಲ ನಡೀತಾ ಇರುತ್ತೆ. ಸ್ಪೆಷಲ್ಗೂ ನಾರ್ಮಲ್ ಪೆಟ್ರೋಲ್ಗೂ ಏನು ವ್ಯತ್ಯಾಸ? ಈ ಪೈಪ್ಗಳನ್ನ ಕೆಳಗಡೆ ಬಿಡೋದೇ ಪೆಟ್ರೋಲ್ ಅಲ್ಲೇ ಉಳ್ಕೊಳ್ಳೋಕ್ಕೆ, ಅದು ಎತ್ತು ಹಾಕ್ಸ್ಬೇಕು, ನೀವು ಎಲ್ಲಾದ್ರೂ ಪೆಟ್ರೋಲ್ ಬಂಕಲ್ಲಿ ಹೋದ್ರೆ ಈ ಥರದವೆಲ್ಲ ಕ್ವಶನ್ ಹಾಕ್ಸ್ಕೊಂಡು ನೋಡಿ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದಷ್ಟು ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಲ್ವ. ಪ್ರತಿ ಸರಿ ನೀವು ಪೆಟ್ರೋಲ್ ಹಾಕ್ಸ್ಕೋಬೇಕಾದ್ರೆ ಪೆಟ್ರೋಲ್ ಬಂಕ್ಗೆ ಹೋದಾಗ ಇವರು ಪೆಟ್ರೋಲ್ ಸರಿಯಾಗಿ ಹಾಕ್ತಾರಾ, ಅವ್ರು ಹಿಡ್ದಿರೋ ಗನ್ನು ಹ್ಯಾಂಡಲಿಂದ ಏನಾದರೂ ಇವರು ಮ್ಯಾನೇಜ್ ಮಾಡ್ತಾ ಇದ್ದಾರಾ, ಅಥವಾ ಆ ನಂಬರ್ನಲ್ಲಿ ಏನಾದರೂ ದೋಖಾ ಇದೆಯಾ, ಇದೆಲ್ಲ ಪ್ರಶ್ನೆಗಳು ನಮ್ಗೆ ಕಾಡ್ತಾ ಇರುತ್ತೆ. ಇವರೇನಾದರೂ ಗಾಳಿ ಹೊಡಿತಾರಾ, ಪೈಪು ಕೆಳಗಡೆ ಬಿಟ್ಟಿರೋದೇ ಪೆಟ್ರೋಲ್ ಅಲ್ಲೇ ಉಳ್ಕೊಳ್ಳಿ ಅಂತಲೇ ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಡಿದೆ, ನಿಮ್ಮನ್ನು ಕಾಡಿದೆ. ಸೊ ಇದಕ್ಕೆಲ್ಲ ಉತ್ತರ ಸಿಗಬೇಕು, ಈ ಥರ ಎಲ್ಲ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡುಕಬೇಕು ಅಂದ್ಬಿಟ್ಟು ನಾನು ಹೊರಟಾಗ ನನಗೆ ಸಿಕ್ಕಿದ್ದು ಇದೇ ಪೆಟ್ರೋಲ್ ಬಂಕ್. ಈ ಪೆಟ್ರೋಲ್ ಬಂಕ್ ಯಾವುದು ಗೊತ್ತಾ? ನಾನು ಕಳೆದ ಎಪಿಸೋಡ್ನಲ್ಲಿ ಇದೇ ಪೆಟ್ರೋಲ್ ಬಂಕ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನಮ್ಮ ಅಪ್ಪು ಸರ್ ಈ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿದರು, ಪೆಟ್ರೋಲ್ ಹಾಕೋರು ಕೆಲಸನೇ ಮಾಡಿದರು. ಅದು ಹೇಗೆ, ಯಾವಾಗ, ಎಲ್ಲಿ, ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಅದೊಂದು ಮೂವಿಯ ಶೂಟಿಂಗ್ ನಡೆದ ಜಾಗ. ಇದಿರೋದು ಕಂಠೀರವ ಸ್ಟುಡಿಯೋ ಇದೆಯಲ್ಲ, ಅದು ಎದುರುಗಡೆನೆ ಇಂಡಿಯನ್ ಆಯಿಲು. ನೀವೇನಾದರೂ ಈ ಪೆಟ್ರೋಲ್ ಬಂಕ್ಗೆ ಬರಬೇಕು ಅಂದರೆ ನನ್ನ ಹಿಂದಿನ ವಿಡಿಯೋ ನೋಡಿ, ನಾನು ಡೀಟೇಲಾಗಿ ಈ ಪೆಟ್ರೋಲ್ ಬಂಕ್ ಬಗ್ಗೆ ಹೇಳಿದ್ದೀನಿ. ಸೊ ಇದೇ ಪೆಟ್ರೋಲ್ ಬಂಕ್ನ ಮ್ಯಾನೇಜರ್ನ ನಾನಿವತ್ತು ಮಾತನಾಡಿಸ್ತಾ ಇದ್ದೀನಿ. ಪೆಟ್ರೋಲ್ ಕದಿಯೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಅವ್ರ ಹತ್ರನೇ ಕೇಳಿದ್ದೀನಿ. ಅವರು ಏನು ಹೇಳ್ತಾರೆ, ಅಕಸ್ಮಾತ್ ಅವರು ಹೇಳೋದ್ರಲ್ಲಿ ಏನಾದರೂ ತಪ್ಪಿದೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇದೇ ಪೆಟ್ರೋಲ್ ಬಂಕ್ನ ಮ್ಯಾನೇಜರ್ನ ನಾವು ಮಾತನಾಡಿಸೋಣ. ಸರ್ ಹೇಳಿ, ಇದು ರವಿತೇಜ ಎಂಟರ್ಪ್ರೈಸಸ್ ಎಲ್ಲಿರೋದು? ಇದು ಹೌದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪ್ನಿದು. ಇದು ಕಂಠೀರವ ಸ್ಟುಡಿಯೋ ಎದುರುಗಡೆ. ಹೌದು ಸರ್, ಈ ಪೆಟ್ರೋಲ್ ಕದೀತಾರೆ, ಪೆಟ್ರೋಲ್ ಬಂಕಲ್ಲಿ ಸರಿಯಾಗಿ ಪೆಟ್ರೋಲ್ ಹಾಕಲ್ಲ ಅಂತೆಲ್ಲ ಮಾತುಗಳಿದೆಯಲ್ಲ, ಏನು ಅದು ನಿಜನಾ? ಆ ಥರ ಏನೂ ಇಲ್ಲ. ಇವಾಗೆಲ್ಲ ಆಟೋಮಿಷನ್ ಆಗಿದೆ. ಆಟೋಮಿಷನ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ಕಸ್ಟಮರು ಜೀರೋ ನೋಡ್ಕೊಬೇಕು. ಫಸ್ಟು ₹100 ಹೇಳಿರ್ತಾರೆ, ₹100 ಜೀರೋ ನೋಡ್ಕೊಬೇಕು. ಹಾಕಿದ್ದಾದ್ಮೇಲೆ ₹100 ಬಂದಿದೆಯಾ ಮೀಟ್ರಲ್ಲಿ ಅಂತ ನೋಡ್ಕೊಬೇಕು. ಅವಾಗ ಕರೆಕ್ಟಾಗಿ ಅವ್ರೇನು ದುಡ್ಡು ಕೊಡ್ತಾರೆ ಆ ದುಡ್ಡು ಅವ್ರಿಗೆ ಬರುತ್ತೆ. ಇವ್ರೇನು ಮಾಡ್ತಾರೆ, ಎಲ್ಲೋ ಫೋನಲ್ಲಿ ಮಾತಾಡ್ಕೊಂಡು ಏನೋ ನೋಡಿಕೊಂಡು ಏನೋ ಹಾಕಿ ಅಂತಾರೆ, ಆಮೇಲೆ ಹಾಕಿದ್ದಾದ್ಮೇಲೆ ಬಂದೇ ಇಲ್ಲ ಅಂತ ಗಲಾಟೆ ಮಾಡ್ತಾರೆ. ಇವೆಲ್ಲ ನಡೀತಾ ಇರುತ್ತೆ. ಫಸ್ಟು ಯಾವಾಗಲೂ ಅಷ್ಟೇ ಮೀಟ್ರಲ್ಲಿ ಮೊದಲು ಜೀರೋ ನೋಡಿ, ಆಮೇಲೆ ನೀವು ಎಷ್ಟು ಹೇಳಿರ್ತೀರ ಅಷ್ಟು ಮೀಟ್ರಲ್ಲಿ ಅಮೌಂಟ್ ಬಂದಿದೆ ನೋಡ್ಬೇಕು. ಅದು ಕರೆಕ್ಟಾಗಿತ್ತು ಅಂದರೆ ನಿಮ್ಮ ದುಡ್ಡಿಗೆ ನಿಮ್ಮ ಪ್ರಾಡಕ್ಟ್ ಏನಿದೆ ಕರೆಕ್ಟಾಗಿ ಬಂದಿರುತ್ತೆ. ಇವಾಗ ಇದು ಈ ಗನ್ಗಳಿದೆಯಲ್ಲ, ಈ ಗನ್ಗಳಲ್ಲಿ ಹಾಕ್ಬೇಕಾದ್ರೆ ಸ್ಟಾರ್ಟಿಂಗ್ ಏರ್ ಹೊಡಿತಾರೆ, ಈ ಥರದ್ದೆಲ್ಲ ಬರಲ್ಲ ಸರ್. ಆ ಥರ ಎಲ್ಲ ಎಲ್ಲೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಆಟೋಮಿಷನ್ ಆಗಿದೆ ಈಗ. ಏರ್ ಬರೋದು ಇಲ್ಲ, ಮತ್ತೆ ಓಡೋದೇ ಇಲ್ಲ. ಓಕೆ, ಗನ್ನೇ ಆನ್ ಆಗಲ್ಲ, ಪಂಪೇ ಆನ್ ಆಗಲ್ಲ. ಆಮೇಲೆ ಈ ಗನ್ನಲ್ಲಿ ಹ್ಯಾಂಡ್ ಮಂತ್ರ ಹಿಡ್ಕೊಳ್ಳೋದಿರುತ್ತಲ್ಲ, ಅದರಲ್ಲೆಲ್ಲ ಮ್ಯಾನೇಜ್ ಮಾಡ್ತಾರೆ ಪೆಟ್ರೋಲ್. ಇಲ್ಲ ಸರ್, ಆ ಥರ ಯಾವುದೂ ಇಲ್ಲ. ಈಗೆಲ್ಲ ಆಟೋಮಿಷನ್ ಆಗಿರೋದ್ರಿಂದ ಮೊದಲೆಲ್ಲ ಇತ್ತು, ಅವಾಗೆಲ್ಲ ಜಮಾನದಲ್ಲಿ ಇತ್ತು, ಅದೆಲ್ಲ ಇಲ್ಲ ಅಂತಲ್ಲ. ಬಟ್ ಈಗೆಲ್ಲ ಏನಿಲ್ಲ. ಎಷ್ಟು ವರ್ಷದಿಂದ ಈಚೆಗೆ ಈ ಥರ ಎಲ್ಲ ಆಟೋಮೆಟಿಕ್ ಆಗಿರೋದು? 10 ವರ್ಷ ಆಯ್ತು ಸರ್. ಅಲ್ಲ 10 ವರ್ಷ. ಅಲ್ಲಿಂದ ಕಸ್ಟಮರ್ ಎಚ್ಚರಿಕೆ ಇರಬೇಕು ಸರ್. ಅವ್ರ ಎಚ್ಚರಿಕೆ ಇದ್ದಷ್ಟು ಒಳ್ಳೇದು. ಆಮೇಲೆ ಇನ್ನೊಂದು, ಈ ರೀಲ್ಸ್ಗಳಲ್ಲೆಲ್ಲ ನೋಡಿದೀವಿ, ಈ ಪೈಪ್ಗಳನ್ನ ಕೆಳಗಡೆ ಬಿಡೋದೇ ಪೆಟ್ರೋಲ್ ಅಲ್ಲೇ ಉಳ್ಕೊಳ್ಳೋಕ್ಕೆ, ಅದು ಎತ್ತು ಹಾಕ್ಸ್ಬೇಕು, ನೀವು ಎಲ್ಲಾದ್ರೂ ಪೆಟ್ರೋಲ್ ಬಂಕಲ್ಲಿ ಹೋದ್ರೆ ಈ ಥರದವೆಲ್ಲ ಕ್ವಶನ್ ಹಾಕ್ಸ್ಕೊಂಡು ನೋಡಿ. ಜೀರೋ ಮಾಡಿದ್ಮೇಲೆ ನೀವು ಹಾಕಿ ಗನ್ ಪ್ರೆಸ್ ಮಾಡಿ ಕೊಡ್ತೀನಿ ನಿಮಗೆ. ಆಚೆ ಬರಲ್ಲ. ಹೌದಾ? ಎಷ್ಟು ₹100 ಬಿಲ್ ಮಾಡಿಡ್ತೀವಿ, ₹100 ಕರೆಕ್ಟಾಗಿ ಅಷ್ಟೇ ಬರುತ್ತೆ, ಅಷ್ಟೇ ಇರುತ್ತೆ. ಓಕೆ. ಆಮೇಲೆ ಈ ಗನ್ ಏನೇ ಪ್ರೆಸ್ ಮಾಡೋದು ಡ್ರಾಪು ಆಚೆ ಬರಲ್ಲ. ಎಲ್ಲ ಸುಳ್ಳು. ಬಟ್ ಯಾಕೆ ಈ ಥರದ್ದು ಒಂದು ಮಾತುಗಳು ಕೇಳಿ ಬರ್ತಾ ಇರೋದು ಸರ್? ಇದು ಹಿಂದಿನ ಅವಾಗ್ಲಿಂದನೂ ಅದು ಆಗಲ್ಲ, ಅದು ನಡೀತಾ ಇತ್ತು ಅವಾಗ, ಇಲ್ಲ ಅಂತ ಹೇಳಿಲ್ಲ. ಬಟ್ ಅವಾಗಿಂದ ಜನಗಳ ಮನಸ್ಸಿನಲ್ಲಿ ಅದು ಉಳಿದುಬಿಟ್ಟಿದೆ. ಯಾವುದೋ ಒಂದು ಫ್ರಾಡ್ ನ್ಯೂಸ್ ಎಲ್ಲೋ ಒಂದು ಹಾಕ್ತಾರೆ, ವಾಟ್ಸಪ್ಪಲ್ಲೋ ಇದ್ರಲ್ಲೋ ಯಾವುದೋ ಒಂದು ಹಾಕ್ತಾರೆ, ಅದನ್ನೇ ಜನ ಏನು ಮಾಡ್ಕೊಂತ ನಂಬ್ಕೊಂಡ್ಬಿಡ್ತಾರೆ. ಚಿಪ್ ಹಾಕ್ತಾರಂತೆ, ಅದು ಮಾಡ್ತಾರೆ, ಎಲ್ಲ ಏನಿಲ್ಲ ಸರ್. ಒಂದು ತಿಂಗಳಿಗೆ 2 ಸರಿ 3 ಸರಿ 50 ದಿನ ಅಲ್ಲ. ನಿಮ್ಮ ಪೆಟ್ರೋಲ್ ಬಂಕಲ್ಲಿ ಅಂತಲ್ಲ, ಯಾವ ಪೆಟ್ರೋಲ್ ಬಂಕಲ್ಲಿ ಕಾಮನ್ ಆಗಿ ಹೇಳ್ತಾರೆ. ನಮ್ಮ ಪೆಟ್ರೋಲ್ ಬಂಕ್ ಅಂತಲ್ಲ. ಅವಾಗ ಅಂತಂದ್ರೆ ಅವಾಗೆಲ್ಲ ಮ್ಯಾನ್ಯುವಲ್ ಇತ್ತು. ಅವಾಗ ಇರಲಿಲ್ಲ, ಮ್ಯಾನ್ಯುವಲ್ ಇದ್ದಾಗ ಅವಾಗ ಹುಡುಗರು ಮಾಡೋರು. ಅವಾಗ ಇತ್ತು, ಅವಾಗ ಕಸ್ಟಮರ್ಗಳು ಯಾವ ಮಾರೋರು, ಹುಡುಗರು ಮಾಡೋರು. ಬಟ್ ಈಗ ಅದೆಲ್ಲ ಏನಿಲ್ಲ. ಇವಾಗ ಆ ಥರ ಎಲ್ಲ ಏನಿಲ್ಲ.
ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ಬರೋರು ಇವಾಗ ಬರ್ತಾರಲ್ಲ, ಹಂಗಾಕೋ ಹಿಂಗಾಕೋ ಒಂದು ಸ್ವಲ್ಪ ರಫ್ ಆಗಿ ಮಾತಾಡೋರು ಇರ್ತಾರೆ. ಅವಾಗ ಹೆಂಗೆ ಅವ್ರು ಪೆಟ್ರೋಲ್ ಬಂಕ್ ಅಂದ್ಮೇಲೆ ನಾವು ಬೈಸ್ಕೊಳಕ್ಕೆ ಇರೋದು. ಹಾಂ, ನೀವು ಎಷ್ಟೇ ಕರೆಕ್ಟಾಗಿ ಹಾಕಿ, ಎಷ್ಟೇ ನಾವು ಏನೇ ತೋರಿಸಿ ಏನೇ ಮಾಡಿ, ಈಗ ಖಾಲಿ ಟ್ಯಾಂಕ್ ತೊಳ್ಕೊಂಡು ಬಂದಿರ್ತಾರೆ, 50 ರೂಪಾಯಿ ಹಾಕ್ಸ್ಕೊಂತ ಎಲ್ಲಪ್ಪ ಪೆಟ್ರೋಲ್ 50 ರೂಪಾಯಿ ಪೆಟ್ರೋಲ್ ಎಲ್ಲೋಗುತ್ತೆ ಹೇಳಿ. ಕಾರ್ಪೆಟ್ರೋಲ್ ಹೋಗಿರೋದು ಪೆಟ್ರೋಲ್ ಇಲ್ಲಿಂದ ಬರುತ್ತೆ, ಇದು ಸಿಗುತ್ತೆ. ಇದು ರೆಡಿ ಅವಾಗ ಹಾಕಿಲ್ಲ ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಅವಾಗ ನಾವೇ ಎಷ್ಟೋ ಸರಿ ಟ್ಯಾಂಕ್ ಹಾಕಿರೋದನ್ನ ಎಳೆದು ತೋರಿಸ್ತೀವಿ. ನೀವು ಕೊಟ್ಟರೋದು 200 ರೂಪಾಯಿ ಪೆಟ್ರೋಲ್ ನಮ್ಮ ರೈತ ನಮ್ಗೆ ಗೊತ್ತಿದ್ದೀವಿ, ನೋಡ್ಬೋದು. ಇನ್ನು ಅಳತೆ ಮಾಡಿ ನೋಡ್ಬೋದು. ಬೇಕು ಅಂದರೆ ಮಾಸ್ಟರ್ ಮೆಜರ್ ಇರುತ್ತೆ, 5 ಲೀಟ್ರು ಅಳತೆ ಮತ್ತು ಗೌರ್ಮೆಂಟ್ ಸ್ಟ್ಯಾಂಪಿಂಗ್ ಆಗಿರೋದು, ವೈಟ್ನಲ್ಲಿ ಸ್ಟ್ಯಾಂಪಿಂಗ್ ಆಗಿರೋ ಮೆಜರ್ ಇದೆ. ಅವ್ರಿಗೆ ಅನುಮಾನ ಇದೆ, ಚೆಕ್ ಮಾಡ್ಕೊಬೋದು. ಈ ಥರ ವ್ಯತ್ಯಾಸ ಯಾವುದೂ ಬರೋದಿಲ್ಲ, 1 ಮಿಲಿ ವ್ಯತ್ಯಾಸ ಬರೋದಿಲ್ಲ. ಓಕೆ. ಇವಾಗ ಈ ಗಾಳಿ ಬರೋದು ಇದೆಲ್ಲ ಸುಳ್ಳೆ ಒಟ್ಟಿನಲ್ಲಿ? ಇಲ್ಲ ಸರ್, ಬರೋಲ್ಲ, ಯಾವುದು ಬರೋಲ್ಲ. ಇರೋದ್ರಿಂದ ಗಾಳಿ ಬರೋ ಚಾನ್ಸೇ ಇಲ್ಲ. ಗಾಳಿ ಬರೋ ಪಂಪೇ ಆನ್ ಆಗಲ್ಲ, ಆನ್ ಆಗಲ್ಲ. ಓಕೆ. ಆದರೂ ಕೆಲವರು ಇವಾಗ 100 ಜನದಲ್ಲಿ 99 ಜನಕ್ಕೆ ಈ ಥರದ ಅನುಮಾನಗಳು ಇರುತ್ತೆ. ಏನು ಹೇಳ್ತೀರ ಅಂತವ್ರಿಗೆ? ಸರ್, ಹೇಳೋದು ಇಷ್ಟೇ, ನಾನು ದಯವಿಟ್ಟು ಏನು ಹೇಳ್ತೀರೋ ಅಮೌಂಟು ಮೊದಲು ಜೀರೋ ನೋಡಿ ಮೀಟ್ರಲ್ಲಿ. ಆಯ್ತಾ, ಜನ ಬೇಕಾದ್ರೆ ನೀವು 80 ಮೇಲೆ ತಗಿಸ್ಕೊಳ್ಳಿ, ಹಂಗೆ ಆಗಿಸ್ಕೊಳ್ಳಿ. ಬಂದ ಮೇಲೆ 200 ರೂಪಾಯಿ ಮೀಟ್ರ್ ದುಡ್ಡು ಅಮೌಂಟ್ ಬಂದಿದೆಯಾ ಅಂತ ನೀವು ಒಂದ್ಸಲ ನೋಡ್ಕೊಳ್ಳಿ. ನೀವು ಹಾಕಿರೋದು 200 ಅಲ್ಲಿ 200 ಬಂದಿರಬೇಕು. ಅದು ಬಂದು ನಿಮ್ಮ ಪೆಟ್ರೋಲ್ ನಿಮ್ಮ ಕರೆಕ್ಟಾಗಿ ಬಂದಿದೆ. ಅದು ಬಿಟ್ಕೊಂಡು ನೀವೆಲ್ಲ ಮೊಬೈಲಲ್ಲಿ ಮಾತಾಡ್ಕೊಂಡು ಎಲ್ಲೋ ನಿಂತ್ಕೊಂಡು ಹಾಕಪ್ಪ ಅನ್ನೋದು. ಅವನೇನು ಮಾಡ್ತಾನೆ, ನೋಡ್ತಾನೆ, ಹಾಕಿದ್ದೀನಿ ಅಂತಾನೆ. 2 ಮೀಟ್ರ್ ಇರುತ್ತೆ, ಅಂದರೆ 200 ಇರುತ್ತೆ, 100 ಇರುತ್ತೆ. ಅವ್ರೇನು ಮಾಡ್ತಾನೆ, 200 ರೂಪಾಯಿ ತೋರಿಸ್ತಾನೆ, 100 ರೂಪಾಯಿ ಹಾಕಿದ್ರೆ 200 ರೂಪಾಯಿ ತೋರಿಸ್ತಾನೆ. ನೋಡಿ ಸರ್, ಹಾಕಿ ನೀವು ಅಂತ ಹೊರಟೋಗಿ. ಇದು ಮಾಡಿಬಿಟ್ಟು ಯಾವ ಗನ್ನಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದಾರೆ ಆ ಗನ್ನಲ್ಲಿ ಜೀರೋ ಬಂದಿಯಾ, ಜೀರೋ ಬಂದಮೇಲೆ 200 ರೂಪಾಯಿ 200 ರೂಪಾಯಿ ಬಂದಿದೆ ಅಷ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಪ್ರಾಡಕ್ಟ್ ನೋಡ್ಕೊಡೋದು ಅವರು 1 ರೂಪಾಯಿ ಮೋಸ ಆಗಲ್ಲ. 1 ರೂಪಾಯಿ ಮೋಸ ಆಗಲ್ಲ. ಬಟ್ ಇವಾಗ ಈ ರಾತ್ರಿ ಕೆಲಸ ಮಾಡೋರಿಗೆಲ್ಲ ಈ ಕುಡಿದು ಬಂದು ಹಂಗಾಕು ಗನ್ನ ಮೇಲೆ ಎತ್ತಾಕು ಆ ಥರ ಎಲ್ಲ ಮಾಮೂಲಿ ಇದ್ದೇ ಇರುತ್ತೆ ಸರ್. ಪೆಟ್ರೋಲ್ ಬಂಕಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದು ಸಮಾಧಾನ ಮಾಡಿ ಕಳಿಸ್ತೀವಿ, ಏನು ಮಾಡೋಕ್ಕಾಗಲ್ಲ. ಓಕೆ ಸರ್, ಇನ್ನೊಂದು ಈ ಸ್ಪೆಷಲ್ಗೂ ನಾರ್ಮಲ್ ಪೆಟ್ರೋಲ್ಗೂ ಏನು ವ್ಯತ್ಯಾಸ? ಎಕ್ಸ್ಟ್ರಾ ಪ್ರೀಮಿಯಮ್ ಅಂತ ಬರುತ್ತೆ. ಎಕ್ಸ್ಟ್ರಾ ಪ್ರೀಮಿಯಮ್ ಅಂದರೆ ನಿಮ್ಮ ಇಂಜಿನ್ ಚೆನ್ನಾಗಿಡುತ್ತೆ ಮತ್ತು ಮೈಲೇಜ್ ಬರುತ್ತೆ. ಅದಕ್ಕೆ ಆ್ಯಟಿಟ್ಯೂಡ್ಸ್ ಅಂತ ಮಿಕ್ಸ್ ಮಾಡಿ ಕಳಿಸ್ತಾರೆ. ಮೈಲೇಜ್ ಇಂಜಿನ್ ಸೇಫ್ ಆಗಿದೆ. ಬಟ್ ತುಂಬ ಜನ ಹೇಳ್ತಾರೆ ಎರಡಕ್ಕೂ ಯಾವುದೂ ವ್ಯತ್ಯಾಸ ಇರಲ್ಲ, ಅಷ್ಟೇ ಮೈಲೇಜ್ ಬರುತ್ತೆ ಅಂತ. ಆ ಥರ ಎಲ್ಲ ಮೋಸ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳು ಇದು, ಆ ಥರ ಎಲ್ಲ ಮೋಸ ಮಾಡೋಕ್ಕಾಗಲ್ಲ. ಹಾಕಿಸಿ ನೀವು ಅದನ್ನೇ ಹಾಕ್ಸಿದ್ಮೇಲೆ ನೀವು ಅದನ್ನೇ ಹಾಕಿಸ್ಬೇಕು. ಒಂದ್ಸರಿ ಎಕ್ಸ್ಟ್ರಾ ಪ್ರೀಮಿಯಮ್ ಹಾಕ್ಸೋದು, ಇನ್ನೊಂದ್ಸರಿ ನಾರ್ಮಲ್ ಡೀಸೆಲ್ ಪೆಟ್ರೋಲ್ ಹಾಕ್ಸೋದು, ಮೈಲೇಜ್ ಬರೋಲ್ಲ. ಅದು ಏನು ಹಾಕಿಸ್ತಿರೋ ಪ್ರಾಡಕ್ಟು ಅದೇ ಪ್ರಾಡಕ್ಟ್ ಹಾಕಿ ಚೆಕ್ ಮಾಡಬೇಕು. ಚೆಕ್ ಮಾಡಿ ನೋಡಿ, ಚೆಕ್ ಮಾಡಿ ನೋಡಿದ್ರೆ ನಿಮ್ಗೆ ಅದರ ಅನುಭವ ನಿಮ್ಗೆ ಆಗುತ್ತೆ. ಆಮೇಲೆ ಇನ್ನೊಂದೇನಂದರೆ ಇವಾಗ ಇತ್ತೀಚೆಗೇನೆ ಈ ರೀಲ್ಸ್ಗಳಲ್ಲೆಲ್ಲ ಒಂದು ಪೆಟ್ರೋಲ್ ಬಂಕು ಇವಾಗ ಇಂಡಿಯನ್ ಆಯಿಲು, HP ಒಂದೊಂದು ಥರ ಮೈಲೇಜ್ ಬರುತ್ತೆ ಅಂತ ಯಾವುದೋ ಒಂದು ರೀಲಲ್ಲಿ ಇತ್ತು. ಅಂದರೆ ಇಂಥದ್ರಲ್ಲಿ 6 ಕಿಲೋಮೀಟ್ರ್ ಅಥವಾ 100 ಕಿಲೋಮೀಟ್ರ್ ಕೊಟ್ಟರೆ ಇದರಲ್ಲಿ 80 ಕಿಲೋಮೀಟ್ರ್ ಕೊಡುತ್ತೆ. ಈ ಥರ ಒಂದು ಟೆಸ್ಟ್ ಆ ಥರ ಯಾವುದೂ ಬರೋದಿಲ್ಲ. ಯಾಕೆಂದರೆ ಗೌರ್ಮೆಂಟು ಟ್ಯಾಕಿಂಗ್ ಮಾಡಿಸ್ತೀವಿ, ಮೆಜರ್ಮೆಂಟ್ ಚೆಕ್ ಮಾಡಿಸ್ತೀವಿ. ಕಂಪ್ನಿಯವ್ರು ಬರ್ತಾ ಇರ್ತಾರೆ. ನಮಗೆ ತಿಂಗಳಿಗೆ 3-4 ಇನ್ಸ್ಪೆಕ್ಷನ್ ಇರುತ್ತೆ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಬರ್ತಾರೆ. ಕಂಪ್ನಿಯಿಂದ ಸೇಫ್ ಸೆನ್ಸರ್ನ ಚೆಕ್ ಮಾಡ್ತಾರೆ. ಪ್ರತಿಯೊಂದು ಇದೆ, ಐಆರ್ ಆಫೀಸರು ಬರ್ತಾರೆ. ಪ್ರತಿಯೊಂದು ಮೆಜರ್ ಚೆಕ್ ಮಾಡ್ತಾರೆ. ಎಲ್ಲೇ ಹಾಕಿಸ್ಕೊಳ್ಳಿ ಸರ್. ಗಾಡಿ ಓಡಿಸೋದ್ರ ಮೇಲೆ ನಿಮ್ಗೆ 5 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಬರ್ಬೋದು. ಈ ಗಾಡಿ ಓಡಿಸೋ ಮೇಲೆ ಡಿಮ್ಯಾಂಡ್ ಆಗಿದ್ದೀವಿ. ಎಲ್ಲೇ ನೀವು ಪೆಟ್ರೋಲ್ ಬಂಕಲ್ಲಿ ಹಾಕಿದ್ರೆ ಯಾವುದು ವ್ಯತ್ಯಾಸ ಬರ್ಬೋದು. ಓಕೆ. ಈ ಬೇಸಿಗೆ ಟೈಮಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಬಾರ್ದು, ಬ್ಲಾಸ್ಟ್ ಆಗಿಬಿಡುತ್ತೆ ಈ ಥರ? ಆ ಥರ ಏನಿಲ್ಲ. ಫುಲ್ ಟ್ಯಾಂಕ್ ಮಾಡಿಸ್ಬೇಡಿ ಅಂತಂದರೆ ಯಾಕೆ ಅಂದರೆ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಮೇಲೆ. ಏರ್ ಹೋಗೋದಕ್ಕೆ ಸ್ವಲ್ಪ ಗ್ಯಾಪ್ ಇರ್ಬೋದು. ಗಂಟು ಪೂರ್ತಿ ಮಾಡಿಸ್ಬಿಟ್ರೆ ಏರ್ ಯಾವಾಗ ಹೋಗಲ್ಲ ಅವಾಗ ಸ್ವಲ್ಪ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಟ್ಯಾಂಕ್ ಯಾವತ್ತೂ ಫುಲ್ ಮಾಡಿಸ್ಬೇಡಿ. ಬ್ಲಾಸ್ಟ್ ಆಗುತ್ತಾ? ಇಲ್ಲ ಸರ್, ಆ ಥರ ಇದುವರೆಗೂ ಯಾವುದೂ ಆಗಿಲ್ಲ. ಆಕ್ಸಿಡೆಂಟ್ ಆದಾಗೆಲ್ಲ ಆಗಿರುತ್ತೆ, ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಆಕ್ಸಿಡೆಂಟ್ ಆಗಿ ಸ್ಪಾರ್ಕ್ ಬಂತು ಅಂದರೆ ಪೆಟ್ರೋಲ್ ಅಲ್ವಾ, ಹತ್ಕೊಂಡೆ ಹತ್ಕೊಳುತ್ತೆ. ಅದಕ್ಕೆ ನೀವು ಫುಲ್ ಟ್ಯಾಂಕ್ ಮಾಡಿಸಿ ಫುಲ್ಲು ಗಂಟುವರೆಗೂ ಮಾಡಿಸ್ಬೇಡಿ. ಸ್ವಲ್ಪ ಗ್ಯಾಪ್ ಇದೆ, ಬೇರೆ ಏರ್ ಇರೋದು ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಆಮೇಲೆ ಇನ್ನೊಂದೇನೆಂದರೆ ಈ ಪೆಟ್ರೋಲ್ಗಳಿಗೆ ಅಂದರೆ ಬೇರೆ ಒಂದೊಂದು ಕಂಪ್ನಿದಿದೆ, ಇಂಡಿಯನ್ ಆಯಿಲು, HP ಈ ಥರದ್ದು. ಅದು ಹಾಕ್ಸ್ಕೊಂಡ್ರೆ ಬೆಸ್ಟು, ಇದು ಹಾಕ್ಸ್ಕೊಂಡ್ರೆ ಬೆಸ್ಟು ಅನ್ನೋದು ಒಂದು ಸರ್. ಎಲ್ಲೇ ಹಾಕಿಸ್ಕೊಳ್ಳಿ, ಎಲ್ಲ ಒಂದೇ ಪ್ರಾಡಕ್ಟೇ ಬರೋದು, ಒಂದೇ ಸಪ್ಲೈ ಇರೋದು. ಎಲ್ಲ ಕಡೆ ಒಂದೇ ಸಪ್ಲೈಯೇ ಬರೋದು. ಓಕೆ. ವ್ಯತ್ಯಾಸ ಎಲ್ಲೂ ಬರೋದಿಲ್ಲ. ಎಲ್ಲ ಕಡೆ ಒಂದೇ ಸಪ್ಲೈ. ಎಲ್ಲ ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ಸಪ್ಲೈ ಮಾಡೋದು. ಎಲ್ಲ ಅಲ್ಲಿಂದ ತರಿಸಿದೆ. ಎಲ್ಲ ಪ್ರಾಡಕ್ಟ್ ಒಂದೇ, ಕಂಪನಿ ಬೇರೆ ಬೇರೆ ಅಷ್ಟೇ. ಎಲ್ಲ ಹಾಕಿಸ್ಕೊಂಡ್ರೆ ಎಲ್ಲ ಒಂದೇ. ಕ್ವಾಲಿಟಿ ಎಲ್ಲ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಒಂದೇ ಸರ್, ಒಂದೇ. ಬಟ್ ಈ ಪ್ರೈಸ್ ಯಾಕೆ ಡಿಫ್ರೆನ್ಸ್ ಆಗುತ್ತೆ ಅವರು ನಿಮಗೂ? ಯಾವುದಕ್ಕೆ? ಅದು ಇವಾಗ ನಯಾರಾ ಕಂಪನಿ ಮತ್ತು ಸೆಲ್ಲು ಇವ್ರದ್ದೆಲ್ಲ ಪ್ರೈವೇಟ್ ಕಂಪ್ನಿಗಳು. ಪ್ರೈವೇಟ್ ಅಂದರೆ ಲಿಮಿಟೆಡ್ ಕಂಪ್ನೀಸ್ ಅವ್ರದ್ದೆಲ್ಲ. ಅವ್ರದ್ದು ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ನು ಹೆಚ್ಚು ಕಮ್ಮಿ ಮಾಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಹಾಕ್ತಾರೆ.
ಅವ್ರೇನು ಮಾಡೋದು, ರೇಟ್ ರೈಸ್ ಆದಾಗ, ಈ ಡಾಲರ್ ರೇಟ್ ಜಾಸ್ತಿ ಆದಾಗ ಅವಾಗ ಏನು ಮಾಡ್ತಾರೆ ಅವರು ಅದನ್ನು ನೋಡ್ಕೊಂಡು ಮಾಡ್ತಾರೆ. ಈಗ ಗೌರ್ಮೆಂಟಿಂದ ಏನಾಗಿದೆ, ಅದು ಒಂದೇ ಫಿಕ್ಸು ಅಲ್ಲ, ಆಲ್ ಓವರ್ ಇಂಡಿಯಾ ಒಂದೇ, ಅದು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ. ಎಲ್ಲಿ ಹೆಚ್ಚು ಕಮ್ಮಿ ಮಾಡೋದು ಎಲ್ಲ ಕಡೆನೂ ಮಾಡ್ಬೋದು. ಈ HP ಅವ್ರದ್ದು ನಿಮ್ಗೂ ಒಂದಷ್ಟು ಪೈಸೆ ಹೆಚ್ಚು ಕಮ್ಮಿ ಇದೆ. ಅದು ಅವ್ರು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗುತ್ತೆ ಸರ್ ಅಷ್ಟೇ. ಓಕೆ. ಈಗ ಒಂದು ಟ್ರಾನ್ಸ್ಪೋರ್ಟಲ್ಲಿ 10 ಪೈಸೆ ಕೊಡ್ತಾನೆ ಒಂದು ಕಿಲೋಮೀಟ್ರಿಗೆ, ಇನ್ನೊಂದು 11 ಪೈಸೆ ಕೊಡ್ತಾನೆ. ಈ ಒಂದು ಡಿಫ್ರೆನ್ಸಿಂದ ಒಂಚೂರು 1 ಪೈಸೆ 2 ಪೈಸೆ ಅಷ್ಟೇ, ಜಾಸ್ತಿ ಏನು ಬರೋಲ್ಲ, 1-2 ಪೈಸೆ ಅಷ್ಟೇ. ಓಕೆ. ಇವಾಗ ಈ ಸೆಸ್ಸು ಮತ್ತು ಟ್ಯಾಕ್ಸು ಇದೆಲ್ಲ ಕಟ್ ಮಾಡ್ಕೋತಾರಲ್ಲ ಗೌರ್ಮೆಂಟು, ಸೆಂಟ್ರದು ಅಂದರೆ ನಿಮ್ಗೆ ಅದು ಕಟ್ಟಾಗಿ ಬರೋದಾ ಅಥವಾ ನೀವು ಇಲ್ಲಿ ಬಂದಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡ್ಮೇಲೆ ನೀವು ಕಳಿಸ್ತೀರಾ? ಎಲ್ಲ ಕಟ್ಟಾಗಿ ನಮಗೆ ಫಿಕ್ಸ್ ಆಗಿ ಬರುತ್ತೆ. ಫಿಕ್ಸ್ ಆಗಿ ಬರುತ್ತೆ. ಓಕೆ. ಎಲ್ಲ ಅಲ್ಲೇ ಕಟ್ ಮಾಡಿ ಅಲ್ಲೇ ಇದು ಮಾಡ್ತೀವಿ. ಸರ್, ಈ ಇಲ್ಲಿ ಕೆಲಸ ಮಾಡ್ತಾರಲ್ಲ ಪೆಟ್ರೋಲ್ ಬಂಕ್, ಅವ್ರಿಗೆಲ್ಲ ಸಂಬಳ ಹೇಗಿರುತ್ತೆ ಸರ್? ಅಂದರೆ ಮೊದಲಂದ್ರೆ ದುಡ್ಡು ಹೊಡಿಯೋರು ಏನೋ ಬರೋದು ಒಂದಷ್ಟು, ಜಾಸ್ತಿ ಆಗಿದೆ ಸರ್, ಎಲ್ಲರಿಗೂ ಜಾಸ್ತಿ. ಈಗೆಲ್ಲ ಒಂದು 20 15ರಿಂದ 20. OT ಗೀಟಿ ಎಲ್ಲ OT ಅಂತ ಏನು ಬರೋಲ್ಲ ಇಲ್ಲಿ, ಜಾಸ್ತಿ ಮಾಡಿದ್ರೆ ಜಾಸ್ತಿ ಕೊಡ್ತೀವಿ. ಓಕೆ. ಓಕೆ. ಈಗ ಒಂದು ತಿಂಗಳಲ್ಲಿ 24 ಅವರ್ ಡ್ಯೂಟಿ ಇರುತ್ತೆ. ಒಬ್ಬ ಏನು ಮಾಡ್ತಾನೆ, 12 ದಿವಸ ಮಾಡಿರ್ತಾನೆ, ಇನ್ನೊಬ್ಬ 15 ದಿವಸ ಮಾಡಿರ್ತಾನೆ. ಅವ್ನಿಗೆ ಇಬ್ಬರಿಗೂ ಒಂದೇ ಸಂಬಳ ಕೊಡೋಕ್ಕಾಗಲ್ಲ. ಹೌದು. 12 ದಿವಸ ಸಂಬಳ, 15 ದಿವಸ ಸಂಬಳ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸೊ ಕೇಳಿದ್ರಲ್ಲ ಹೇಗೆ ಪೆಟ್ರೋಲ್ ಕದೀತಾರೆ, ಏನಾಗುತ್ತೆ, ಇದೆಲ್ಲ ಇದೇ ಪೆಟ್ರೋಲ್ ಬಂಕ್ನ ಮ್ಯಾನೇಜರ್ ಉತ್ತರಿಸಿದ್ದಾರೆ. ಇವರ ಉತ್ತರ ನಿಮಗೆ ಓಕೆ ಅನಿಸಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮು ನಿಮ್ಮ ಕ್ವಶನ್ ಏನಾದರೂ ಇದ್ರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಖಂಡಿತ ಅವರ ಬಳಿ ಹೋಗಿ ಈ ರೀತಿಯ ಪ್ರಶ್ನೆಗೆ ನಿಮ್ಮದೇನು ಉತ್ತರ ಅಂತ ನಾನು ಕೇಳ್ತೀನಿ. ನನಗೆ ಒಂದು ಕೇಳಬೇಕು, ಈ ರೀತಿ ನನಗೂ ಪ್ರಶ್ನೆ ಬಂದಿತ್ತು ಪೆಟ್ರೋಲ್ ಬಂಕ್ಗಳಿಗೆ ಹೋದಾಗ. ಸೊ ಅದನ್ನು ಅವ್ರ ಹತ್ರನೇ ಕೇಳಬೇಕು, ಯಾಕಂದರೆ ಅವರೇ ಅಲ್ವಾ, ಅವ್ರ ಬಗ್ಗೆನೇ ಆರೋಪ ಬಂದಿರೋದಲ್ವ, ಸೊ ಅವ್ರನ್ನೇ ಕೇಳಬೇಕಲ್ವ. ಸೊ ಅದಕ್ಕೋಸ್ಕರನೇ ಅಲ್ಲೇ ಹೋಗಿ ನಾನು ಅವ್ರನ್ನೇ ಕೇಳಿದ್ದಕ್ಕೆ ಸಿಕ್ಕ ಉತ್ತರ ಇಷ್ಟು. ಇಲ್ಲಿ ಬೇರೆ ಏನಾದರೂ ನಿಮಗೆ ಇದೆ ಅನಿಸಿದ್ರೆ ದಯವಿಟ್ಟು ನನಗೆ ಹೇಳಿ, ನಾನು ಆ ಕ್ವಶನ್ ಅವ್ರಿಗೆ ಕೇಳಿ ನಿಮಗೆ ಮತ್ತೆ ಅದನ್ನು ನಿಮಗೆ ರಿಯಾಕ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ, ಹೇಗಿತ್ತು ಈ ವಿಡಿಯೋ ಅಂತಲೂ ಕಮೆಂಟ್, ಶೇರ್ ಮತ್ತು ಲೈಕ್ ಮಾಡಿ. ಹಾಗೆಯೇ ನನ್ನ ಹಿಂದಿನ ವೀಡಿಯೋಗಳನ್ನು ನೋಡಿ ಖಂಡಿತ ನೀವು ಇಷ್ಟಪಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.